ಕರ್ತನಲ್ಲಿ ಪ್ರೀತಿಯ ಜನರೇ, ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಈ ದಿನದ ದೇವರ ವಾಕ್ಯವು ಯೆಶಾಯನು ಬರೆದ ಗ್ರಂಥ 54ನೇ ಅಧ್ಯಾಯ 7ನೇ ವಚನ. ಕ್ಷಣ ಮಾತ್ರದಿಂದ ನಿನ್ನನ್ನು ಬಿಟ್ಟಿದ್ದೇನು, ಆದರೆ ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಕರ್ತನ ಕೃಪೆಯಿಂದ ಆತನಲ್ಲಿ ಸ್ಥಿರವಾಗಿ ಇರುವಂತೆ ದೇವರ ವಾಕ್ಯದಂತೆ ಬಲಗೊಳ್ಳುತ್ತಾ ಇದ್ದೇವೆ. ನಮಗೆ ಸಮಸ್ಯೆಗಳು, ಕಷ್ಟಗಳು ಬಂದಾಗ ನಾವು ದೇವರು ನಮ್ಮನ್ನು ಬಿಟ್ಟು ಬಿಟ್ಟಿದ್ದಾನೆ ಎಂದು ಯೋಚನೆ ಮಾಡುತ್ತೇವೆ. ಆತನು ಕ್ಷಣ ಮಾತ್ರ ನಿಮ್ಮನ್ನು ಬಿಟ್ಟಿದ್ದೇನೆ ಎಂದು ಹೇಳುವಾಗ ನಮ್ಮ ಜೀವಿತ ಹೇಗೆ ಇರುತ್ತದೆ ಚಿಂತಿಸಲು ಬಹಳ ಭಯಂಕರವಾಗಿ ಇರುತ್ತದೆ. ಪ್ರಿಯರೇ, ಈ ದಿನ ನಾವು ಕೈ ಬಿಡಲ್ಪಟ್ಟಿದ್ದೇವಾ? ನಮ್ಮ ಸ್ಥಿತಿ ಹೇಗೆ ಇರುತ್ತದೆ? ನಾವು ಯಾವ ಸ್ಥಳದಲ್ಲಿ ಇದ್ದೇವೆ? ಒಂದು ಕ್ಷಣ ನಮ್ಮನ್ನು ನಾವು ಪರೀಕ್ಷಿಸೋಣ. ಆದರೆ ಆತನು ಅನ್ನುತ್ತಾನೆ, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನೋ ಎಂಬುದಾಗಿ. ಪ್ರಿಯರೇ, ನಾವು ಚಿಂತೆ ಮಾಡದೆ ಆತನ ಕರುಣೆಯಿಂದ ಜೀವಿಸುತ್ತೇವೆ. ನಾವು ಧೈರ್ಯದಿಂದ, ನಂಬಿಕೆಯಿಂದ ಜೀವಿಸಬೇಕು. ನಾವು ಪಾಪದಲ್ಲಿ ಜೀವಿಸುವಾಗ ದೇವರು ನಮ್ಮನ್ನ ಬಿಟ್ಟು ಬಿಡುತ್ತಾನೆ. ಆದರೆ ನಾವು ಆತನ ಬಳಿ ಬಂದರೆ, ಅಪ್ಪ, ನೀನು ನನ್ನನ್ನು ಬಿಟ್ಟು ಬಿಡಬೇಡ, ನನ್ನ ಪಾಪಗಳನ್ನು ತೊಳೆದು ಶುದ್ಧಿಗೊಳಿಸಿ ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ ಬದಲಾಯಿಸು ಎಂಬುದಾದರೆ ಆತನು ನಮ್ಮನ್ನು ತನ್ನ ಮಹಾಕೃಪೆಯಿಂದ ಸೇರಿಸಿಕೊಳ್ಳುತ್ತಾನೆ. ಹೌದು ಪ್ರಿಯರೇ, ನಾವು ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತಾ ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನಮ್ಮನ್ನು ಬರೆತು ಬಿಡದೆ ನಮ್ಮ ಬಲಹೀನತೆಯನ್ನು ತೆಗೆದುಹಾಕಿ ನಿನ್ನ ಬಲವನ್ನು ಕೊಟ್ಟು ನಿನ್ನ ಪ್ರಸನ್ನತೆ, ನಿನ್ನ ಕರುಣೆ, ಕೃಪೆಗಳಿಂದ ನಡೆಸುತ್ತಾ ಬರ್ತಾ ಇದೆಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು, ಈ ದಿನದಲ್ಲಿ ನೀವು ಹೇಳಿರುವ ಪ್ರಕಾರ ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು ಎಂದು ಹೇಳಿದೆಯಲ್ಲಪ್ಪ. ನಿನ್ನ ಕೃಪೆಯನ್ನು ಹೊಂದಿಕೊಳ್ಳಲು ನಮ್ಮನ್ನು ನಾವು ಯೋಗ್ಯರಾಗಿ ನಿನ್ನ ಮುಂದೆ ನಿಲ್ಲಿಸಲಿಕ್ಕಾಗುವಂತೆ ನಮ್ಮನ್ನು ಪರೀಕ್ಷಿಸು ಸ್ವಾಮಿ. ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸುವಾಗ ನಮ್ಮನ್ನು ತೊಳೆದು ಶುದ್ಧಿಗೊಳಿಸು ಸ್ವಾಮಿ. ನಮ್ಮನ್ನು ನಿನ್ನ ಚಿತ್ತಕ್ಕೆ ಒಳಗಾಗಿ ನಡೆಸುವಾಗ ನಿನ್ನ ಕೃಪೆಯಿಂದ ನಮ್ಮನ್ನು ಕರುಣಿಸಿ ನಡೆಸು ಸ್ವಾಮಿ. ನಮ್ಮನ್ನು ತಗ್ಗಿಸುತ್ತಾ ನಿನಗೆ ಸಮರ್ಪಣೆ ಮಾಡುತ್ತೇವೆ ರಾಜ. ನಾವಲ್ಲ ಕರ್ತನೆ, ನೀನು ನಮ್ಮಲ್ಲಿ ಬಂದು ಜೀವಿಸುತ್ತಾ ನಮ್ಮನ್ನ ಕರ್ತನೆ ನೀನು ರಕ್ಷಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ. ಯಾವಾಗಲೂ ನಿನ್ನ ಕೃಪೆ ನಮಗೆ ಬೇಕು ಸ್ವಾಮಿ. ನೀನೇ ನಮ್ಮನ್ನು ನಡೆಸು ಕರ್ತ. ನಿನ್ನ ಕೃಪೆಯಿಂದ ಈ ದಿನದಲ್ಲೂ ಕೂಡ ನೀನು ನಮ್ಮನ್ನು ನಡೆಸುತ್ತಾ ಕಾಯ್ದು ಕಾಪಾಡಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಈ ದಿನದ ಈ ವಾಕ್ಯಕ್ಕಾಗಿ ದೇವರನ್ನೇ ಸ್ತೋತ್ರ ಮಾಡೋಣ.